ಇದೆ ಅದನ್ನ ಮಾಡಬೇಕು. ಅದು ಇವತ್ತಿಗೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಲಿ ಮಾಡಬೇಕು. ಈ ಕೆಲಸಗಳನ್ನು ನಾನು ಮಾಡ್ತೀನಿ. ನಾನು ಹೇಳದ್ನಲ್ಲ, ಸುಮಾರು ಜನ ಬಂದ್ರು ಹೋದ್ರು, ನಮ್ಗೆ ಅದ್ರ ಹೆಸರೇ ಗೊತ್ತಿಲ್ಲ ಅಂತ. ಅದರಲ್ಲಿ 16ನೇ ಶತಮಾನದ ವಿಶ್ವನಾಥ ದೈವಜ್ಞ ಅಂತ ಒಂದು ಕೂಡ ಬಿಟ್ಲೌಡರ್. ಇದು ಆ ತಾಳೆಗರಿ ಗ್ರಂಥದ ಒಂದು ಚಿತ್ರ. ಇನ್ನು ಸಂಸ್ಕಾರ ಏನಪ್ಪ, ಇದು ಖಗೋಳಶಾಸ್ತ್ರ ಅಂತ್ಯ ಸಂಸ್ಕಾರ ಅಂತ ಹೇಳ್ತಿದಾರ ಅಂತ ಅನ್ಕೋಬೇಡಿ. ನಾವು ಆ ಥರ ಪದಗಳನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಸಂಸ್ಕಾರ ಅಂತ ಹೇಳಿದ್ರೆ ಅರ್ಥ ಕರೆಕ್ಷನ್ಸ್ ಅಂತ ಹೇಳಿ, ಹೇಗೆ ತಿದ್ದುಪಡಿಗಳನ್ನು ಮಾಡಬೇಕು. ಅವನು 6 ಬೇರೆ ಬೇರೆ ಬಗೆಯ ತಿದ್ದುಗಳನ್ನು ಹೇಳ್ತಿದ್ದಾರೆ. ಸಿದ್ಧಾಂತ ಶಿರೋಮಣಿ ಭಾಸ್ಕರಾಚಾರ್ಯ ಬರ್ದಿರೋದಕ್ಕೇನೆ ಅವ್ನು 16ನೇ ಶತಮಾನದ ಬರೋ ಹೊತ್ತಿಗೆ ಇಲ್ಲ, ಈ ಲೆಕ್ಕಗಳು ಸರಿ ಹೋಗಲ್ಲ, ಇದಕ್ಕೆ ಇಂತಹ ಕರೆಕ್ಷನ್ ತಿದ್ದುಪಡಿಗಳನ್ನ ಹಾಕಬೇಕು, ಆವಾಗ ಮಾತ್ರನೇ ನಾವಿಲ್ಲಿ ಮಾಡ್ತಿರುವಂತ ಲೆಕ್ಕ ಮತ್ತೆ ನಾವು ಆಕಾಶದಲ್ಲಿ ನೋಡ್ತಿರುವಂತಹ ಘಟನೆಗಳ ಬಗ್ಗೆ ಮ್ಯಾಚಿಂಗ್ ಆಗುತ್ತೆ ಅಥವಾ ಟ್ಯಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗ್ಲೇನೆ ಪೂರ್ತಿ ಅದಾಗ್ಲೇ ಕಲಿತಿದ್ರು. ಇದರ ಬಗ್ಗೆ ಇನ್ನೂ ಸುಮಾರು ಲೆಕ್ಕಗಳ ವಿಷಯ ಇದೆ, ಅರ್ಥ ಆಗೋದು ಕಷ್ಟ. ಮತ್ತೆ ನಕ್ಷತ್ರ ವೀಕ್ಷಣದ ಬಗ್ಗೆ ಎಷ್ಟು ಸೊಗಸಾಗಿ ಒಂದು ಸಾಲುಗಳನ್ನು ಮಾಡಿಕೊಂಡು ಕಲ್ತ್ಕೊಂಡು. ಮಧ್ಯರಾತ್ರಿ ಯಾವಾಗಲೂ ಬೆಳಗ್ಗೆ ಹೊತ್ತಾದ್ರೆ ನೀನು ಸೂರ್ಯನ ನೋಡ್ಬಿಟ್ಟು ಎಲ್ಲ ಟೈಮಿಂಗ್ಸ್ ಎಲ್ಲ ಹೇಳ್ತಾ